ಮನುಷ್ಯನ ನಾಗಲೋಕಕ್ಕೆ ಕರ್ಕೊಂಡ್ಬಂದು ಸರ್ಸ ಆಡ್ತಿದ್ಯಾ. ಇದರಲ್ಲಿ ನಾಗಲೋಕದ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇದೆ. ನಾಗಲೋಕ ಅನ್ನೋದು ಇದೆಯಾ ಇಲ್ವಾ ಎಷ್ಟೋ ಪ್ರಶ್ನೆಗಳು ಹುಟ್ಟುತ್ತೆ. 1977 ಅಂದ್ರೆ ಇಲ್ಲದ ಹತ್ರ 49-50 ವರ್ಷದ ಹಿಂದೆ ಬಂದಂತ ಒಂದು ಸಿನಿಮಾ ಬಬ್ರುವಾಹನ. ಈ ಸಿನಿಮಾದಲ್ಲೂ ನಾಗಲೋಕದ ಬಗ್ಗೆ ಡಿಸ್ಕಷನ್ ಮಾಡಿದ್ರು. 50 ವರ್ಷದ ಮುಂಚೆ, 50 ವರ್ಷ ಅಲ್ಲ ಇದಕ್ಕಿಂತ ಹಳೆ ಸಿನಿಮಾಗಳಲ್ಲೂ ನಾಗಲೋಕದ ಬಗ್ಗೆ ಎಷ್ಟೋ ಡಿಸ್ಕಷನ್ ಆಗಿದೆ. ನಾಗಲೋಕ ಅನ್ನೋದಿತ್ತು. ಅದರಲ್ಲಿ ಈ ನಾಗರ ಹಾವಿನ ಸಂತತಿಗಳು ಇಲ್ಲ ರೆಪ್ಟೀಲಿಯನ್ಸ್ ಜಾತಿಗೆ ಸೇರಿದ ಸಂತತಿಗಳು, ಅಂದ್ರೆ ಈ ನಾಗರ ಜಾತಿಗೆ ಸೇರಿದ ಸಂತತಿಗಳು ಬದುಕ್ತಾ ಇದ್ವು, ಮನುಷ್ಯರ ರೂಪ ತಾಳ್ತಾ ಇದ್ವು. ಇದರಲ್ಲೂ ಅದನ್ನ ತೋರಿಸ್ತಾರೆ, ನಾಗರ ಹಾವುಗಳು ಮನುಷ್ಯರ ರೂಪ ತಾಳೋದು. ಹಿಂದೆ ಎಷ್ಟೋ ಫಿಲಂಗಳು ಕೂಡ ಕನ್ನಡದಲ್ಲಿ ಬಂದಿದೆ. ಅಂತ ಫಿಲಂಗಳಲ್ಲಿ ನಾಗರ ಹಾವಿನ ರೂಪ ತಾಳುವಂತ ಮನುಷ್ಯರುಗಳಿದೆ. ಕನ್ನಡದಲ್ಲಿ, ಹಿಂದಿನಲ್ಲಿ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಂದಿದೆ ಹಾವುಗಳು ಮನುಷ್ಯರ ರೂಪ ತಾಳುವಂತದ್ದು. ಅಂತ ಒಂದು ವಿಷಯ ಈಗ ಚರ್ಚೆಗೆ ಶುರುವಾಗಿದೆ. ಕಾರಣ ಪ್ರವೀಣ್ ಮೋಹನ್ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇಷ್ಟೋ ದೇವಸ್ಥಾನಗಳನ್ನ, ಹಿಸ್ಟ್ರಿಗಳನ್ನ ಹುಡುಕ್ತಾ ಹೋಗಿದ್ದಾರೆ. ಅಲ್ಲಿರುವಂತ ಎಕ್ಸ್ಪ್ಲೋರ್ ಮಾಡಿ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡಿದ್ರೆ ಜನಕ್ಕೆ. ಇವತ್ತು ಅವ್ರು ಹೇಳ್ತಾ ಇರೋದು ಅದೇ, ಹ್ಯೂಮನ್ಸ್ ನಮ್ಮ ಮಧ್ಯೆನೆ ನಾಗರ ಜಾತಿಗೆ ಸೇರಿದ ಇಲ್ಲ ರೆಪ್ಟೀಲಿಯನ್ಸ್, ಹಲ್ಲಿ ಆಗ್ಬೋದು, ಮೊಸಳೆ ಆಗ್ಬೋದು, ಈ ಜಾತಿಗೆ ಸೇರಿದ ಇಷ್ಟು ಪ್ರಾಣಿಗಳ ಜೊತೆ ನಾವು ಬದುಕ್ತಾ ಇದೀವಿ. ಆ ಪ್ರಾಣಿಗಳು ಮನುಷ್ಯರ ರೂಪ ತಾಳುತ್ತೆ ಬೇಕು ಅಂದಾಗ ಮನುಷ್ಯರ ರೂಪದಲ್ಲಿ ನಮ್ಮ ಮಧ್ಯೆನೆ ಓಡಾಡ್ತಾ ಇರುತ್ತೆ. ಜೊತೆಗೆ ಅವುಗಳು ಮನುಷ್ಯರ ಜೊತೆ ಸಂಬಂಧನೂ ಇಟ್ಕೊಂಡು ಇಲ್ಲಿ ಮಕ್ಕಳುಗಳನ್ನ ಕೂಡ ಹುಟ್ಟಿಸ್ತಾ ಇದ್ದಾವೆ. ಅಂತ ಪ್ರಪಂಚದಲ್ಲಿ ನಾವಿದೀವಿ, ಆದ್ರೆ ನಮಗ್ ಗೊತ್ತಿಲ್ಲ ಭೂಮಿ ಆಳದಲ್ಲಿ ಏನಿದೆ ಅಂತ. ಯಾಕೆ ಅಂದ್ರೆ ಅಷ್ಟೊಂದು ಆಳಕ್ಕೆ ಹೋಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಅದರಲ್ಲೂ ಅಂಟಾರ್ಟಿಕಾದಲ್ಲಿ ಈ ರೆಪ್ಟೀಲಿಯನ್ ಗ್ರೂಪ್ ಅನ್ನೋದಿದೆ. ಅಂದ್ರೆ ನಾಗಲೋಕ ಅನ್ನೋದು ಅಂಟಾರ್ಟಿಕಾದಲ್ಲಿದೆ ಅಂತಾನೆ ಹೇಳ್ತಾರೆ. ಎಷ್ಟೋ ಕಡೆ ಅದಕ್ಕೆ ಎಂಟ್ರೆನ್ಸ್ ಕೂಡ ಇದೆ. ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿನ ಆಗಿನ ಕಾಲದಿಂದಾನೇ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಅವರ ಕಂಟ್ರೋಲ್ ಅಲ್ಲಿ ಪ್ರಪಂಚದ ಎಷ್ಟೆಷ್ಟು ದೊಡ್ಡ ಶ್ರೀಮಂತರುಗಳು ಕೂಡ ಇದ್ದಾರೆ ಅಂತ ಎಷ್ಟೆಷ್ಟೋ ವಿವಾದಗಳು ನಡೀತಾ ಇದೆ ಬಿಡಿ. ಆದ್ರೆ ಅದಕ್ಕೆ ಕೆಲವಷ್ಟು ಸಾಕ್ಷಿಗಳನ್ನ ಕೊಡೋ ಕೆಲಸ ಇವ್ರು ಮಾಡ್ತಾರೆ. ಪ್ಲಸ್ ಆ ವಿಡಿಯೋಗಳನ್ನ ತೋರಿಸ್ತಾರೆ ನೋಡಿ. ಮನುಷ್ಯ ರೂಪದಲ್ಲಿರುವಂತ ಅಕಸ್ಮಾತ್ ಆಗಿ ವಿಡಿಯೋದಲ್ಲಿ ಕಾಣಿಸ್ಕೊಂಡ್ಬಿಟ್ಟಿರುತ್ತೆ. ರೆಪ್ಟೀಲಿಯನ್ಸ್ಗಳು ಯಾವ ತರ ಇದಾವೆ ಅಂತಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಎಷ್ಟೋ ಇದಾವೆ ಅನ್ನೋದಕ್ಕೆ ಇದು ಸಾಕ್ಷಿ. ನಾಗಲೋಕ ಅನ್ನೋದಿತ್ತು, ಇದೆ ಅಂತ ಇವ್ರು ಹೇಳ್ತಾ ಇರೋದು. Aliens are everywhere and they kind of blend with the humans and they're making hybrid children with humans. I'm doing a conference with David Icke, who popularized the reptilian theory, and he says that there are underground tunnels everywhere. Reptilians are living there. They're capable of shape shifting. The lizard people are living there. I'm talking about the US and the UK. Everything that David Icke has mentioned is actually mentioned in ancient texts, in Indian texts. It's repeatedly mentioned that the Nagas live underground. They live in Nagaloka or Patala. They always live underground. They can take the form of humans whenever they want. It's shown again and again. You go to Mahabalipuram, you can see a snake, and then the snake it becomes a half snake, half human, and becomes a full human. Believe it or not, if you go to Cambodia, you read this as a part of their history. According to this, an Indian king comes from India. The queen or the princess is a Naga princess. That is a native of Cambodia. And then if you go to reptilians or ಇವ್ರು ಹೇಳಿದ್ ಕೇಳಿದ್ರಲ್ಲ, ಇಷ್ಟು ದೇಶಗಳಲ್ಲಿ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದರಲ್ಲೂ ಇಂಡಿಯನ್ಸ್ ಏನಿದ್ದಾರೆ ಇವ್ರಿಗೆ ಇವುಗಳ ಬಗ್ಗೆ ತುಂಬಾನೇ ನಾಲೆಡ್ಜ್ ಇತ್ತು. ಅದು ಅಂತ ಅಲ್ಲ, ಸದ್ಯಕ್ಕೆ ಇನ್ನ ಒಂದು ಎಂಟ್ರೆನ್ಸ್ ಕೂಡ ಇದೆ ಬಾಲಿನಲ್ಲಿ ಅಂತಾನೆ ಇವ್ರು ಹೇಳ್ತಾ ಇರೋದು. ನಾಗಲೋಕಕ್ಕೆ ಹೋಗೋದಕ್ಕೆ ಒಂದು ಎಂಟ್ರೆನ್ಸ್ ಇದೆ. The actual entrance to Nagaloka. To Nagaloka, for real? Yeah, this is one of the entrances of Nagaloka. It's actually on Google Maps. There is a place that's called Nagaloka in Bali, Indonesia. It's right there. They pronounce it like Negaloka. Only a few people have been able to go inside. And some people claim that, yes, this is the actual entrance to Nagaloka. But you literally have to take all the equipment. You have to go cave diving. This is actual footage of people going in. This is how it looks from inside. Absolutely, that's what I'm saying. I'm not saying that, I found a hole and I think it's Nagaloka. And I'm saying that for the past 100 years, people have been calling it Nagaloka. We're not saying there's a Nagaloka under Bali. We're saying there's a Nagaloka under many different places. Can this be physically seen by somebody? This is the actual. ಅದಕ್ಕೆ ಉತ್ತರಗಳು ಎಲ್ಲೂ ಸಿಕ್ಕಿಲ್ಲ ಅಷ್ಟೇ. ಫಿಸಿಕಲಿ ಎಲ್ಲೂ ಕಣ್ಣು ಕಾಣಿಸ್ಕೊಳ್ಳಿಲ್ಲ. ಆದ್ರೆ ಮನುಷ್ಯ ರೂಪದಲ್ಲಿ ಎಷ್ಟೋ ಸಲ ಕಾಣಿಸ್ಕೊಂಡಿದ್ದಾವೆ. ರಿಲೇಟೆಡ್ ಟು ವಿಡಿಯೋಸ್ ನಾನು ಈಗ ತೋರಿಸ್ದೆ. ಪ್ಲಸ್ ಈ ಫಿಲಮ್ ಅಲ್ಲಿ ಇರಬಹುದು, ಇನ್ನು ಬೇರೆ ಬೇರೆ ಫಿಲಂಗಳಲ್ಲಿ ಇರಬಹುದು, ನಮಗೆ ಇವುಗಳು ಇದ್ದಾವೆ ಅಂತ ಮೊದಲಿಂದನೂ ತಿಳಿಸ್ಕೊಂಡು ಬಂದಿದ್ದಾರೆ.
ಅಂತದಕ್ಕೆ ಸಾಕ್ಷಿ ಇದು. ಈ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅವ್ರು ಹೇಳ್ತಾ ಇರೋದಲ್ಲಾಗುತ್ತೆ, ನಾಗಲೋಕ ಅನ್ನೋದು ಎಷ್ಟೋ ಕಡೆ ಎಂಟ್ರೆನ್ಸ್ಗಳಿದೆ, ಭೂಮಿ ಒಳಗಡೆ ನಮಗ್ ಗೊತ್ತಿರೋ ಎಷ್ಟೋ ಸೀಕ್ರೆಟ್ಗಳಿದೆ, ಅಂತವನ್ನ ಮುಚ್ಚಾಕಿ ನಮಗೇನೋ ಒಂದು ಪಿಕ್ಚರ್ ತೋರಿಸಿರ್ತಾರೆ, ಅದೇ ಸತ್ಯ ಅನ್ಕೊಂಡು ಬದುಕ್ತಾ ಇರ್ತೀವಿ. ಆದ್ರೆ ಹಿಂದಿನವರು ಅಂತದನ್ನೆಲ್ಲ ಕಂಡಿದ್ರು, ಪೂರ್ವಜರು ತಿಳ್ಕೊಂಡಿದ್ರು, ಇವುಗಳ ಬಗ್ಗೆ ಅಧ್ಯಯನ ಮಾಡಿದ್ರು, ಅವುಗಳನ್ನೇ ಸಿನಿಮಾಗಳ ಮೂಲಕ, ಕಥೆಗಳ ಮೂಲಕ ಜನಕ್ಕೆ ತಿಳಿಸೋ ಕೆಲಸ ಮಾಡ್ತಿದ್ರು. ಅಂತ ಎಷ್ಟೋ ವಿಷಯಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ, ಅವುಗಳನ್ನ ತಿಳ್ಕೊಳ್ತಾ ಹೋಗಿ. ಪ್ಲಸ್ ಫಿಲಂಗಳು ಕೆಲವಷ್ಟು ಮಾಹಿತಿ ಕೊಟ್ಟಿದ್ವು ಆಗಿನ ಕಾಲದಲ್ಲೂ, ಈಗಲೂ ಕೊಡ್ತಾ ಇದ್ದಾವೆ. ಅಂತದನ್ನ ನೀವು ಹುಡುಕ್ತಾ ಹೋದ್ರೆ ಸತ್ಯ ನಿಮ್ಗೂ ತಿಳಿತಾ ಹೋಗುತ್ತೆ. ಈ ನಾಗಲೋಕದ ವ್ಯಕ್ತಿಗಳು ನಮ್ಮ ಜೊತೆನೆ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಎಷ್ಟೆಷ್ಟೋ ಸಾಕ್ಷಿಗಳಿದಾವೆ. ಕಾರಣ ನಾನು ತಿಳಿಸಿದೆ, ಫಿಲಂಗಳಲ್ಲಿ ಈ ರೀತಿ ನಾಗರಾವು ಮನುಷ್ಯರ ರೂಪ ತಾಳೋದನ್ನ ಎಷ್ಟೋ ಕಡೆ ತೋರಿಸಿದ್ದಾರೆ. ಇದ್ರಲ್ಲೂ ಅಂತದ್ದೇ ನಡೆಯೋದು. ನಾಗಲೋಕ ಅಂತ ಇಷ್ಟು ಕಡೆ ಉಲ್ಲೇಖ ಇದೆ ಅಂದಮೇಲೆ ಸತ್ಯ ಇದ್ದೇ ಇರುತ್ತಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳ್ತಾರಲ್ಲ, ಬೆಂಕಿ ಇದೆ, ನಮಗ್ ಕಾಣಿಸಿಲ್ಲ ಅಷ್ಟೇ. ಹೊಗೆ ಮಾತ್ರ ಆಡ್ತಾ ಇದೆ, ಬೆಂಕಿ ಯಾವ ಬೇಕಾದ್ರೂ ಕಾಣಿಸ್ಕೋಬಹುದು, ಬಟ್ ಸತ್ಯ ಇರಬಹುದು ಅಂತ ಮಾತ್ರ ನಾವು ತಿಳಿಸ್ಬೋದು. ಯಾಕೆಂದ್ರೆ ರೆಪ್ಟಿಲಿಯನ್ಸ್ ಎಷ್ಟೋ ಜನನ್ನ ಗಾರ್ಡ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಪ್ಲಸ್ ಅವ್ರಿಗೆ ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂತ ಅಡ್ವಾನ್ಸ್ ಟೆಕ್ನಾಲಜಿ ಮೂಲಕ ಗೈಡು ಮಾಡ್ತಾ ಇದ್ದಾರೆ, ಗೈಡು ಮಾಡ್ತಾ ಇದ್ದಾರೆ ಅಂತಾನೆ ಎಷ್ಟೋ ವಿಷಯಗಳು ಆಚೆ ಬರ್ತಾ ಇದೆ. ಸತ್ಯ ಯಾವುದು ಅಂತ ಹುಡುಕೊಂಡ್ರೆ ಸ್ವಲ್ಪ ಕಷ್ಟನೇ ಸಿಗೋದು. ಬಟ್ ಈ ತರದ್ದು ನಮ್ಮ ಮಧ್ಯೇನು ಇದೆ ಅಂತ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ನಾವು ಪೂಜೆ ಮಾಡ್ತಿದೀವಿ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಈ ತರದ್ದು ಎಷ್ಟೋ ವಿಷಯಗಳು ನಮ್ಮ ಮಧ್ಯೆ ಇದಾವೆ, ನಿಮಗೂ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಬಾಯ್.